ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಡ್ರೋನ್ ಪ್ರತಾಪ್ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನನಗೆ ಪರ್ಸ್ನಲಿ ಫೀಲ್ ಆಯಿತು. ಸೊ ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾಕೆ ಡ್ರೋನ್ ಪ್ರತಾಪ್ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದನ್ನ ಹೇಳ್ತೀನಿ. ಅದಕ್ಕೂ ಮುಂಚೆ ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದರೆ ಹುಟ್ಟಿ ಬೆಳೆದಿದ್ದು ಓದಿದ್ದೆಲ್ಲದೂ ಕೂಡ ಹಳ್ಳಿನಲ್ಲಿ. ಹಾಗಿರುವಾಗ ಅಂತಹ ವ್ಯಕ್ತಿ ತಾನು ಮಾತನಾಡುವ ಭಾಷೆ ಬಗ್ಗೆ ಯಾರಾದರೂ ಒಂದು ರೀತಿಯಾಗಿ ಟಾಂಗನ್ನು ಮಾಡಿದ್ರೆ ಅದು ಬೇಜಾರು ಆಗೇ ಆಗುತ್ತೆ. ಈಗ ನಾವು ಕೂಡ ಸಿಟಿನಲ್ಲಿದ್ದೀವಿ, ನಾವು ಕೂಡ ಹಳ್ಳಿನಲ್ಲಿ ಬೆಳೆದವರು. ಸೊ ಆಗಿರುವಾಗ ಹಳ್ಳಿನಲ್ಲಿ ಹೋದಾಗ ಅಥವಾ ಹಳ್ಳಿಗೆ ಹೋದಾಗ ಆ ಭಾಷೆ ಬೇರೆ ಇರುತ್ತೆ, ಅಥವಾ ಹಳ್ಳಿ ಜನಗಳ ಜೊತೆಗೆ ಮಾತನಾಡಬೇಕಾದ್ರೆ ಅಥವಾ ನಮ್ಮೂರವರು ನಮಗೆ ಸಿಕ್ಕಿದಾಗ ಅವರು ಮಾತಾಡೋ ಶೈಲಿ ನೋಡಿ ನಮಗೂ ಕೂಡ ಖುಷಿ ಆಗುತ್ತೆ. ಅವಾಗ ನಾವು ಕೂಡ ಅದೇ ಶೈಲಿಯಲ್ಲಿ ಮಾತನಾಡ್ತೀವಿ. ಇಲ್ಲಿ ಕನ್ನಡವನ್ನೇ ಮಾತನಾಡ್ತಾ ಇರೋದು, ಅದನ್ನು ಬಿಟ್ಟು ಬೇರೆ ಮಾತಾಡ್ತಿಲ್ಲ. ಈಗ ಡ್ರೋನ್ ಪ್ರತಾಪ್ ಅವರು ಈ ಒಂದು ಕಳೆದ 2 ವಾರಗಳಿಂದ, ಅಂದರೆ ಮುದ್ದೆ ಒಂದು ಇನ್ಸಿಡೆಂಟ್ ಯಾವಾಗ ಆಯಿತು ಅಂದರೆ ಅವ್ರಿಗೆ ಮುದ್ದೆ ಅನ್ನೋದು ಅಷ್ಟು ಖುಷಿ ಇತ್ತು ಆ್ಯಂಡ್ ಅವರು ಮಾಡ್ತಾ ಇದ್ದಾರೆ. ಸೊ ಅದನ್ನು ಎಲ್ಲರೂ ಕೂಡ ಟೇಸ್ಟ್ ಮಾಡ್ತಾ ಇದ್ದಾರೆ ಅಂತಂದಾಗ ಎಷ್ಟೇ ಆದರೂ ನಾನು ಮಾಡ್ತಿರೋ ಅಡುಗೆ ಎಲ್ಲರಿಗೂ ಕೂಡ ಟೇಸ್ಟ್ ಮಾಡ್ತಿದ್ದಾರೆ ಅಂತ ನನಗೂ ಒಂದು ಹೆಮ್ಮೆ ಆಗುತ್ತೆ. ಬಿಗ್ ಬಾಸ್ ಮನೇಲಿ ಡ್ರೋನ್ ಪ್ರತಾಪ್ ಅವರು ಸ್ಲ್ಯಾಂಗ್ ಚೇಂಜ್ ಆಯಿತು, ಅವ್ರ ನಡವಳಿಕೆ ಚೇಂಜ್ ಆಯಿತು. ಸೊ ಅವ್ರು ಫೇಕು, ವರ್ಸ್ಟು, ಅಥವಾ ಅವ್ರು ಬಿಗ್ ಬಾಸ್ ಮನೇಲಿ ಇರೋದಕ್ಕೆ ಲಾಯಕ್ಕಿಲ್ಲ ಹಾಗೆ ಮಾತಾಡೋದು ಯಾಕೆ? ವಾರದ ಕತೆ ಕಿಚನ್ ಜೊತೆ ಕಾರ್ಯಕ್ರಮ ಇವತ್ತಿಲ್ಲ, ಆದರೆ ಶ್ರುತಿ ಅವರು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ಅವರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಡ್ರೋನ್ ಪ್ರತಾಪ್ ಅವರು ಹಳ್ಳಿಯ ಶೈಲಿಯಲ್ಲಿ, ಅಂದರೆ ಆ ಒಂದು ಧಾಟಿನಲ್ಲಿ ಮಾತನಾಡ್ತಾರೆ. ಅದಕ್ಕೆ ನಿಮ್ಮ ಒಂದು ಒಪಿನಿಯನ್ ಏನು ಅಂತ ಅಲ್ಲಿರುವಂಥ ಸ್ಪರ್ಧಿಗಳಿಗೆ ಕೇಳ್ತಾರೆ. ಅವಾಗ ನಮ್ರತ ಅವ್ರು ಹೇಳ್ತಾರೆ, ಹೌದು, ಇತ್ತೀಚಿನ ದಿನಗಳಲ್ಲಿ ಒಂದು ಸ್ಲ್ಯಾಂಗ್ ಚೇಂಜ್ ಆಗಿದೆ. ಸೊ ಹಳ್ಳಿಯಲ್ಲಿರುವಂತಹ ಜನರನ್ನ ಮನಸ್ಸನ್ನು ಗೆಲ್ಲಬೇಕು ಅಥವಾ ಅವರ ವೋಟ್ಗಳನ್ನ ಪಡೆದುಕೊಳ್ಳೋದಕ್ಕೆ ಒಂದು ಸ್ಟ್ರಾಟಜಿಯನ್ನ ಮಾಡ್ತಿದ್ದಾರೆ ಅಂತ ಹೇಳಿ ನಮ್ರತ ಅವರು ಹೇಳ್ತಾರೆ. ಡ್ರೋನ್ ಪ್ರತಾಪ್ ಅವರು ಕ್ಯಾಪ್ಟನ್ಸಿಯನ್ನ ಬಿಟ್ಕೊಟ್ರು, ಅವರ ಅಮೌಂಟ್ಗಳನ್ನು ಕೂಡ ಕೊಟ್ಟರು. ಸೊ ಆಗಿರುವಾಗ ಕೂಡ ಸೊ ನಮ್ರತ ಅವರು ಈ ರೀತಿಯಾಗಿ ಡ್ರೋನ್ ಪ್ರತಾಪ್ ಅವ್ರ ಮೇಲೆ ಮತ್ತೆ ಅಲಿಗೇಷನ್ ಮಾಡ್ತಾ ಇದ್ದಾರೆ. ಇದು ಯಾಕೋ ನನಗಂತೂ ಸರಿ ಕಾಣಿಸ್ತಾ ಇಲ್ಲ. ನಿಮ್ಗೇನೋ ಸರಿ ಕಾಣಿಸಿದ್ರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಹಾಗೆ ವರ್ತೂರ್ ಸಂತೋಷ್ ಅವರು ಕೂಡ ಹೇಳ್ತಾರೆ, ವರ್ತೂರ್ ಸಂತೋಷ್ ಅವರು ಕೂಡ ರೈತರ ಮಗ, ಅವರು ಕೂಡ ರೈತರು. ಡ್ರೋನ್ ಪ್ರತಾಪ್ ಅವರು ಏನು ಶ್ರೀಮಂತ ಅಂಬಾನಿಯವ್ರ ಮಗ ಅಲ್ಲ, ಅವರು ಕೂಡ ಒಬ್ಬ ರೈತನ ಮಗನೇ ಡ್ರೋನ್ ಪ್ರತಾಪ್. ಹಿಂದೆ ಸಾಕಷ್ಟು ಬಾರಿ ಅವರು ತಪ್ಪುಗಳನ್ನ ಮಾಡಿದ್ದಾರೆ, ಹೌದು, ನಾನು ಕೂಡ ನೋಡಿದ್ದೀನಿ. ಅದ್ರ ಬಗ್ಗೆ ವಿಡಿಯೋ ಕೂಡ ನಾವು ಕೂಡ ಮಾಡಿದ್ದೀವಿ. ಅಂಡ್ ಬಿಗ್ ಬಾಸ್ ಮನೇಲಿ ಅವ್ರು ಮಿಸ್ಟೇಕ್ಸ್ ಮಾಡಿದಾಗ ಹೌದು ಡ್ರೋನ್ ಪ್ರತಾಪ್ ಮಿಸ್ಟೇಕ್ ಅನ್ನ ಮಾಡಿದ್ದಾರೆ, ಎಡವಟ್ಗಳನ್ನ ಮಾಡಿದ್ದಾರೆ, ಅವ್ರು ಮಾಡಬಾರ್ದಾಗಿತ್ತು ಅಂತ ಕೂಡ ಹೇಳಿದ್ದೀನಿ. ಅವಾಗಲೂ ಕೂಡ ಡ್ರೋನ್ ಪ್ರತಾಪ್ ಅವರ ಫ್ಯಾನ್ಸ್ ನನಗೆ ನೆಗೆಟಿವ್ ಆಗಿ ಕಮೆಂಟ್ ಅನ್ನ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ನಾನು ವರಿ ಮಾಡ್ತಾ ಇಲ್ಲ. ಆದರೆ ವರ್ತೂರ್ ಸಂತೋಷ್ ಅವರು ಹೇಳ್ತಾರೆ, ಹೌದು ಅದು ಭಾಷೆ ಮತ್ತೆ ದಾಟಿ ಸ್ಟೈಲ್ ಎಲ್ಲವೂ ಕೂಡ ಚೇಂಜ್ ಆಗಿದೆ, ನೀನು ಬದಲಾಗಿದೆಯಾ ಅನ್ನೋ ಥರ ಎದ್ದು ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ಅಲ್ಲ ಸ್ವಾಮಿ, ಹಳ್ಳಿನಲ್ಲಿ ಬೆಳೆದಿರುವಂತಹ ವ್ಯಕ್ತಿ ಸೊ ಸಿಟಿನಲ್ಲಿದ್ದಾನೆ, ಅವರ ಒಬ್ಬ ಭಾಷೆ ಮಾತಾಡ್ತಿರುವಂತಹ ವ್ಯಕ್ತಿ ಅಥವಾ ಒಂದು ಸ್ಲ್ಯಾಂಗ್ ಅಥವಾ ಆ ಒಂದು ಧಾಟಿನಲ್ಲಿ ಮಾತಾಡ್ತಿರುವಂತಹ ವ್ಯಕ್ತಿಗಳು ಅಥವಾ ಒಂದು ಸಟನ್ ಖುಷಿಯಾದಾಗ ಮಾತನಾಡುವಂಥ ಸ್ಟೈಲ್ ಇದೆಯಲ್ಲ, ಅದಕ್ಕೆ ನೀವು ಚೇಂಜ್ ಆದೆ ಅಂತಂದರೆ ಅವನು ಕನ್ನಡ ಬಿಟ್ಟು ಸ್ಪ್ಯಾನಿಷೋ ಅಥವಾ ಬೇರೆ ಇನ್ಯಾವುದೋ ಲ್ಯಾಂಗ್ವೇಜು ಚೈನೀಸೋ ಮಾತಾಡ್ತಾ ಕೂತ್ಕೋಬೇಕಾ ನಿಮ್ಮ ಪ್ರಕಾರ? ಸೊ ಇದು ಒಂದು ಕಡೆ ನೋಡೋದಾದ್ರೆ ಹಳ್ಳಿನಲ್ಲೇ ಹುಟ್ಟಿ ಬೆಳೆದಿರ್ತಾರೆ. ಸೊ ಅವರು ಹಳ್ಳಿ ಭಾಷೆಯಲ್ಲಿ ಮಾತಾಡಬೇಕಲ್ವಾ. ಕೆಲವರು ಸ್ಟೈಲಾಗಿ ಇಂಗ್ಲೀಷ್ನಲ್ಲಿ ಮಾತಾಡ್ತಾರೆ. ಈ ಕೆಲವು ಸ್ಪರ್ಧಿಗಳು ಬಿಗ್ ಬಾಸ್ ಮನೇಲಿ ನಾನು ಕೂಡ ನೋಡಿದ್ದೀನಿ, ನೆಟ್ಟಿಗೆ ಇಂಗ್ಲೀಷೇ ಬರಲ್ಲ ಆದರೂ ಕೂಡ ಇಂಗ್ಲೀಷಲ್ಲಿ ಸ್ಟೈಲಾಗಿ ಮಾತಾಡ್ತಾರೆ. ಸೊ ಅಂಥವ್ರಿಗೆಲ್ಲ ಏನು ಹೇಳ್ತೀರಾ? ನೀವು ಬದಲಾಗಿದ್ದೀರಾ ಅಂತ ಹೇಳ್ತೀರಾ? ಏನಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ಡ್ರೋನ್ ಪ್ರತಾಪ್ನ ನಾನು ಫಾಲೋ ಮಾಡಿ ನೀವು ವೋಟ್ ಮಾಡಿ ಗೆಲ್ಸಿ ಅಂತ ನಾನು ಹೇಳ್ತಾ ಇಲ್ಲ. ಯಾಕಂದರೆ ಡ್ರೋನ್ ಪ್ರತಾಪ್ ಅವ್ರಿಗೆ ನಾನೇನು ಸಪೋರ್ಟ್ ಮಾಡ್ತಿದ್ದೀನಿ ಅಥವಾ ಅವ್ರು ನನಗೇನು ಅಮೌಂಟ್ ಕೊಟ್ಟಿದ್ದಾರೆ ಅದಕ್ಕೆ ನಾನು ಪ್ರಮೋಷನ್ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇಲ್ಲ. ಈ ವಿಡಿಯೋದಲ್ಲಿ ನಾನು ನೋಡಿದ್ದನ್ನು ನಿಮಗೆ ಹೇಳ್ತಾ ಇದ್ದೀನಿ. ಒಬ್ಬ ಹಳ್ಳಿಯ ಪ್ರತಿಭೆ ಅಥವಾ ಹಳ್ಳಿ ವ್ಯಕ್ತಿ ಹಳ್ಳಿ ಭಾಷೆಯಲ್ಲಿ ಮಾತಾಡೋದು ತಪ್ಪು ಅಂತ ಹೇಳೋದಾದರೆ, ನೀವುಗಳು ಕೂಡ ಒಂದು ಹಳ್ಳಿನಲ್ಲಿ ಬೆಳೆದಿರ್ತೀರಾ, ಸಿಟಿನಲ್ಲಿ ಕೆಲಸವನ್ನು ಮಾಡ್ತಿರ್ತೀರಾ, ನೀವು ಇಂಗ್ಲೀಷ್ ಮಾತಾಡೋದು ತಪ್ಪು. ಹಾಗಾದರೆ ನಿಮ್ಮ ಒಂದು ಆ್ಯಸ್ ಪರ್ ರೂಲ್ಸ್ ನೀವು ಇವಾಗ ಏನು ರೂಲ್ಸ್ ಮಾಡ್ಕೊಂಡಿದ್ದೀರಾ ಅಥವಾ ಸ್ಟ್ರಾಟಜಿಯನ್ನು ಮಾಡ್ಕೊಂಡಿದ್ದೀರಾ ಅದು ಕೂಡ ತಪ್ಪಾಗುತ್ತೆ. ಸೊ ನನ್ನ ಪ್ರಕಾರ ಡ್ರೋನ್ ಪ್ರತಾಪ್ ಅವರು ಮಂಡ್ಯದವರು, ಮಂಡ್ಯದಲ್ಲಿರುವಂತಹ ಭಾಷೆಯನ್ನು ಅವರು ಬಿಗ್ ಬಾಸ್ ಮನೆಯಲ್ಲಿ ಬಳಸ್ತಾ ಇದ್ದಾರೆ ಅಂತಂದರೆ, ಒಂದು ಆ ಭಾಷೆ ಕೇಳೋದಕ್ಕೆ ಅಲ್ಲಿರುವಂತಹ ಜನಗಳಿಗೆ ತುಂಬ ಖುಷಿ ಆಗುತ್ತೆ. ಇನ್ನೊಂದು ನಮ್ಮ ಹುಡುಗ ಅಂತೇಳಿ ಆ ಒಂದು ಬೆನ್ನು ತಟ್ಟುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಮತ್ತೊಂದು ನಮ್ಮ ಭಾಷೆಯನ್ನು ಅಂಥ ಒಂದು ಸ್ಟೇಜ್ನಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಅಂತಂದರೆ ಆ ಒಂದು ಭಾಷೆಗಾಗಿರ್ಬೋದು ಅಥವಾ ಆ ಒಂದು ಕಲ್ಚರ್ಗಾಗಿರ್ಬೋದು ಅದೊಂದು ತುಂಬ ರೆಪ್ಯುಟೇಷನ್ ಇರುತ್ತೆ. ಸೊ ಈಗಿರುವಾಗ ಅವರು ಆ ಭಾಷೆ ಮಾತಾಡಬಾರ್ದು ಅಂತ ಹೇಳಿದ್ರೆ ಅವ್ರೇನು ಸ್ಪ್ಯಾನಿಷ್ ಮಾತಾಡ್ತಾ ಇದ್ದೀರಾ, ಇಂಗ್ಲೀಷ್ ಮಾತಾಡ್ತಿದ್ದೀರಾ ಅಥವಾ ಚೈನೀಸ್ ಮಾತಾಡ್ತಿದ್ದಾರಾ, ಇನ್ಯಾವುದೋ ಭಾಷೆ ಮಾತಾಡ್ತಿದ್ದೀರಾ, ಕನ್ನಡ ಮಾತಾಡ್ತಿದ್ದಾರೆ. ಹಳ್ಳಿಯ ಸೊಗಡಿನ ಕನ್ನಡವನ್ನು ಮಾತನಾಡ್ತಾ ಇರುವ ವ್ಯಕ್ತಿಗೆ ನೀವು ಆ ರೀತಿಯಾಗಿ ಮಾತಾಡಿದ್ರಿ, ಈ ರೀತಿಯಾಗಿ ಮಾತಾಡಿದ್ರಿ ಅಂತ ಹೇಳ್ತೀರಾ. ಸೊ ನೀವೇ ಕನ್ನಡ ಮಾತಾಡ್ತಿರೋರು ಸ್ಟೈಲಾಗಿ ಇಂಗ್ಲೀಷ್ ಮಾತಾಡ್ತೀರಾ, ಹಾಗಾದ್ರೆ ನೀವು ಬದಲಾಗಿದ್ದೀರಾ ಅಂತಲ್ವಾ? ಸೊ ನಾನಿಲ್ಲಿ ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂತಂದರೆ, ಡ್ರೋನ್ ಪ್ರತಾಪ್ ಅವರು ಆ ರೀತಿಯಾಗಿ ಮಾಡಿದ್ದು ತಪ್ಪು, ಮಾಡಬಾರ್ದಾಗಿತ್ತು ಅಂತಲ್ಲ. ಅವರು ಇಷ್ಟ, ಅದು ಅವ್ರು ಯಾವ ರೀತಿಯಾಗಿ ಆದರೂ ಮಾತಾಡಲಿ.
ಯಾರಿಗಾದ್ರು ಹರ್ಟ್ ಮಾಡ್ತಿದಾರಾ, ಯಾರಿಗಾರು ನೋವು ಮಾಡ್ತಿದಾರಾ, ಯಾರಿಗಾರು ಬೇಜಾರು ಮಾಡ್ತಿದಾರಾ ಅದು ಮ್ಯಾಟ್ರ್ ಆಗುತ್ತೆ. ಯಾರಿಗಾರು ಮೋಸ ಮಾಡ್ತಿದಾರಾ ಅಥವಾ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸವನ್ನ ಮಾಡ್ತಿದಾರಾ ಅದು ಕೂಡ ಮ್ಯಾಟ್ರ್ ಆಗುತ್ತೆ. ಅಥವಾ ಇಲ್ಲೊಂದು ಅಲ್ಲೊಂದು ತುಕಾಲಿ ಥರ ತಂದಿಡೋ ಅಂತ ಕೆಲಸವನ್ನ ಮಾಡ್ತಿದ್ದಾರಾ, ಅಥವಾ ಬಿಗ್ ಬಾಸ್ ಮನೆಗೆ ಹೋದ ಮೇಲೂ ಕೂಡ ಅವರು ಇನ್ನೂ ಕೂಡ ಸುಳ್ಳು ಹೇಳ್ಕೊಂಡು ಕಾಗೆ ಆರಿಸ್ಕೊಂಡು ಡ್ರೋನೇ ಮಾಡ್ತೀನಿ ಅಂತ ಹೇಳಿ ಕೂತ್ಕೊಂಡಿದ್ದಾರೆ. ಇಲ್ಲ, ಡ್ರೋನ್ ಪ್ರತಾಪ್ ಅವರ ಮೇಲೆ ನನಗೆ ಒಳ್ಳೆ ಒಪಿನಿಯನ್ ಇದೆ ಅಂತ ಹೇಳ್ತಾ ಇಲ್ಲ. ಹೊರಗಡೆ ಸಾವಿರಾರು ಅಲಿಗೇಷನ್ ಇದೆ, ಡ್ರೋನೇ ಮಾಡಕ್ಕೆ ಬರೋದಿಲ್ಲ ಅಂತಲೂ ಕೂಡ ಗೊತ್ತಿದೆ. ಆದರೂ ಕೂಡ ಇಲ್ಲ, ನಾನು ಅದೇ ವಿಚಾರದಲ್ಲಿ ನಾನು ಎಲ್ಲಿ ಎಡವಿದ್ದೀನೋ, ಎಲ್ಲಿ ಏಟ್ ತಿಂದಿದ್ದೀನೋ ಅಂಥ ಜಾಗದಲ್ಲೇ ನಾನು ಮತ್ತೆ ಎದ್ದು ನಿಲ್ಲಬೇಕು ಅಂತೇಳಿ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಪ್ರಯತ್ನವನ್ನು ಮಾಡೋದವ್ರೆ ನಮ್ಮ ಜೋಬಿಂದ ಏನಾದ್ರು ನಾವು ದುಡ್ಡು ತೆಗೆದುಕೊಡ್ತೀವ? ಇಲ್ವಲ್ಲ. ಸೊ ಅವರ ಪ್ರಯತ್ನ ಅವ್ರು ಮಾಡ್ಕೊತಿದ್ದಾರೆ, ಅವ್ರ ದುಡ್ಡಲ್ಲಿ ಅವ್ರು ಮಾಡ್ಕೊತಿದ್ದಾರೆ, ಮಾಡ್ಕೊಳ್ಳಿ ಬಿಡಿ. ಬಿಗ್ ಬಾಸ್ ಮನೆಗೆ ಬಂದಮೇಲೆ ಅವರನ್ನು ಅವ್ರು ಪ್ರೂವ್ ಮಾಡ್ಕೋಬೇಕಾಗಿತ್ತು. ಈಗಾಗಲೇ ಅವ್ರು ಪ್ರೂವ್ ಅನ್ನು ಮಾಡ್ಕೊಂಡಿದ್ದಾರೆ. ಈಗ ಅವ್ರು ಟ್ರೋಫಿ ಗೆದ್ದರು ಅಷ್ಟೇ, ಅದು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದರೂ ಅಷ್ಟೇ, ಇಡೀ ಕರ್ನಾಟಕದ ಜನರು ಅವರಿಗೆ ಒಂದು ರೆಸ್ಪೆಕ್ಟ್ ಅನ್ನು ಕೊಡ್ತಾರೆ. ಅದು ಮಾತ್ರ ನಿಜ. ವೀಕ್ಷಕರೇ, ನಿಮ್ಮ ಪ್ರಕಾರ ಡ್ರೋನ್ ಪ್ರತಾಪ್ ಅವರು ಹಳ್ಳಿ ಭಾಷೆಯಿಂದ, ಹಳ್ಳಿಯ ಸೊಗಡಿನ ಭಾಷೆಯನ್ನು ಮಾತಾಡೋದು ತಪ್ಪು ಅಂತ ಏನಾದರೂ ಅನ್ಸಿದ್ರೆ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಅದು ತಪ್ಪು ಅಂತ ಹೇಳಿರುವಂತಹ ವರ್ತೂರ್ ಸಂತೋಷ್ ಅವರಿಗೆ ಹಾಗೆ ನಮ್ರತಾ ಗೌಡ ಅವರಿಗೆ ನೀವು ಏನು ಹೇಳೋಕ್ಕೆ ಬಯಸ್ತೀರ ಅನ್ನೋದ್ರ ಕೂಡ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.